ಶನಿವಾರ ಗುರುವಾರ ದಿವಸ ರಾಯರ ಪೂಜೆ ಮಾಡೋದಕ್ಕೆ ಬರ್ತೀವಿ. ಇಲ್ಲಿ ತುಂಬ ಜನಕ್ಕೆ ಒಳ್ಳೇದಾಗ್ತಾ ಇದೆ, ನನ್ನ ನಂಬಿಕೆ ಇದೆ, ಒಳ್ಳೇದಾಗ್ತಾ ಇದೆ ಕೂಡ. ನಮ್ಮ ಫ್ರೆಂಡ್ಗೂ ಕೂಡ ಇದೇ ರೀತಿ ಕಾಯಿ ಕಟ್ಟಿದ್ದಾರೆ, ಹರಕೆ ಮಾಡಿ 2ನೇ ವಾರಕ್ಕೆ ಒಳ್ಳೇದಾಗಿದೆ. ಸೊ ಪ್ರತಿಯೊಬ್ಬರಿಗೂ ಈ ನಂಬಿಕೆ ಇದೆ, ಇಲ್ಲಿ ರಾಯರ ಸನ್ನಿಧಿಗೆ ಬಂದರೆ ಪ್ರತಿಯೊಬ್ಬರಿಗೂ ಒಳ್ಳೇದಾಗುತ್ತೆ ಅಂತ. ಅದಕ್ಕೋಸ್ಕರ ನಾವು ಕೂಡ ಇಲ್ಲಿ ಕಾಯಿಯನ್ನು ಕಟ್ಟಿದ್ದೀವಿ, ಒಳ್ಳೇದಾಗಲಿ ಅಂದ್ಬಿಟ್ಟಿದ್ದೇನೆ. ನಾವು ಈಗ 2 ವಾರ ಆಗಿದೆ ಕಾಯಿ ಕಟ್ಟಿ. ಸೊ ಪ್ರತಿಯೊಬ್ಬರು ಭಕ್ತರು ಹರಕೆ ಮಾಡ್ಕೋತಾ ಇದ್ದಾರೆ, ಅವರ ಹರಕೆ ಫಲಿಸ್ತಾ ಇದೆ. ಸೊ ರಾಯರು ಎಲ್ಲರಿಗೂ ಒಳ್ಳೇದು ಮಾಡ್ತಾ ಇದ್ದಾರೆ. ಸೊ ಎಲ್ಲರಿಗೂ ಕೂಡ ನಾವು ಈಗ ನಾನು ತುಂಬ ಜನರಿಂದ ಕೇಳ್ಪಟ್ಟಿದ್ದೀನಿ, ಎಲ್ಲರಿಗೂ ಒಳ್ಳೇದಾಗ್ತಾ ಇದೆ, ಎಲ್ಲರೂ ಅವ್ರು ಕೇಳಿದಂಥ ವರ ಸಿಗ್ತಾ ಇದೆ. ಅದಕ್ಕೋಸ್ಕರ ಇಲ್ಲಿ ಇಷ್ಟೊಂದು ಕಾಯಿ ಕಟ್ಟಿರೋದನ್ನ ನೋಡಿದ್ರೆ ಗೊತ್ತಾಗ್ತಾ ಇದೆ ನಿಮಗೆ. ಸೊ ಎಷ್ಟೊಂದು ಜನಕ್ಕೆ ಒಳ್ಳೇದಾಗ್ತಾ ಇದೆ. ಅದಕ್ಕೋಸ್ಕರ ಇಲ್ಲಿ ತುಂಬ ರಶನ್ನು ಕೂಡ ನೋಡ್ತಾ ಇದ್ದೀರಾ. ಸೊ ಜನ ಸಾಲುಗಟ್ಟಿ ನಿಲ್ತಾ ಇದ್ದಾರೆ, ದೀಪ ಹಚ್ಚೋದಕ್ಕೂ ಕೂಡ ಇಷ್ಟೊಂದು ಸಾಲು ನಿಲ್ತಾ ಇದ್ದಾರೆ. ಪ್ರತಿಯೊಬ್ಬರು ಕೂಡ ಒಳ್ಳೇದಾಗ್ತಾ ಇದೆ. ಕರ್ನಾಟಕದ ಮಿನಿ ಮಂತ್ರಾಲಯ ಅಂತ ಹೌದು, ನಾವು ಮಂತ್ರಾಲಯಕ್ಕೆ ಅಷ್ಟೊಂದು ದೂರ ಹೋಗಬೇಕಿತ್ತು. ಅದು ಆ ಮಂತ್ರಾಲಯಕ್ಕಿಂತ ಹೆಚ್ಚು ಜನ ಇಲ್ಲಿ ಸೇರುವಂತೆ ಆಗ್ತಾ ಇದೆ. ಮುಂದಿನ ದಿವಸಕ್ಕೆ ಆ ಮಂತ್ರಾಲಯನ ಮೀರಿಸುವಂತೆ ಇದು ಬೆಳೆದು ನಿಲ್ಲುತ್ತೆ ಅಂತ ನಂಬಿಕೆ ನನಗಿದೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ. ಶ್ರೀ ರಾಘವೇಂದ್ರಾಯ.